ಜಿಲ್ಲಾ ಕೇಂದ್ರ ಕೋಲಾರದ ಹೃದಯ ಭಾಗದಲ್ಲಿರುವ ಎಸ್ಎನ್ಆರ್ ಆಸ್ಪತ್ರೆಯನ್ನು ಧರ್ಮಾಸ್ಪತ್ರೆ ಎಂತಲೂ ಕರೆಯುತ್ತಾರೆ. ಈ ಆಸ್ಪತ್ರೆಗೆ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ, ಹೊಸಕೋಟೆ ಹಾಗೂ ಆಂಧ್ರ ಪ್ರದೇಶದಿಂದಲೂ ಚಿಕಿತ್ಸೆಗಾಗಿ ರೋಗಿಗಳು ಬರುತ್ತಾರೆ. ಆದರೆ ಈ ಆಸ್ಪತ್ರೆ ಸಮರ್ಪಕ ನಿರ್ವಹಣೆ ಇಲ್ಲದೆ ಆಗಾಗ ಸುದ್ದಿಯಾಗುತ್ತಲೇ ಇರುತ್ತದೆ. ಒಂದು ಕಡೆ ಬೇಸಿಗೆಯ ಬಿರುಬಿಸಿಲು, ಐಸಿಯು ವಿಭಾಗಕ್ಕೆ ಯಾವುದೇ ಗಾಳಿ ವ್ಯವಸ್ಥೆ ಇರೋದಿಲ್ಲ. ನಂಜು ಆಗಬಾರದು ಎಂಬ ಕಾರಣಕ್ಕೆ ಐಸಿ ಘಟಕವನ್ನು ವಿಶೇಷವಾಗಿ ಪರಿಗಣಿಸಲಾಗುತ್ತದೆ. ಆದರೆ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿರುವ ಐಸಿಯು ಕೆಟ್ಟು ಹೋಗಿದ್ದರ ಪರಿಣಾಮ ರೋಗಿಗಳು ಪರದಾಡಿದ್ದಾರೆ. ಎಸಿ ಇಲ್ಲದೆ ಇರುವ ಪರಿಣಾಮ ವಿಪರೀತ ಸಿಖೆಯಿಂದ ರೋಗಿಗಳು ಪರದಾಡಿದ್ದು, ಹೀಗಾಗಿ ಅವರ ಕುಟುಂಬಸ್ಥರು ಗಾಳಿ ಬೀಸಿದ್ದಾರೆ. ಇನ್ನು ಕೆಲ ರೋಗಿಗಳ ಸಂಬಂಧಿಕರು ಮನೆಯಿಂದಲೇ ಫ್ಯಾನ್ ತಂದಿದ್ದಾರೆ. ಕಳೆದ ಒಂದು ವಾರದಿಂದ ಐಸಿಯು ಘಟಕದಲ್ಲಿ ಎಸಿ ಕೆಟ್ಟಿದೆಯಂತೆ. ಹೀಗಾಗಿ ಸಮರ್ಪಕವಾದ ಗಾಳಿ ಇಲ್ಲದೆ ಕೆಲ ರೋಗಿಗಳು ಸಾವನ್ನಪ್ಪಿರುವುದಾಗಿ ಇತರ ರೋಗಿಗಳ ಸಂಬಂಧಿಕರು ತಿಳಿಸಿದ್ದಾರೆ. ಇನ್ನು ಈ ಕುರಿತು ಗಮನಕ್ಕೆ ಬರುತ್ತಿದ್ದಂತೆ ಸಿಬ್ಬಂದಿ ರೋಗಿಗಳನ್ನ ಜಿಲ್ಲಾಸ್ಪತ್ರೆಯ ಮತ್ತೊಂದು ಐಸಿಯು ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಸದ್ಯ ರೋಗಿಗಳು ಹಾಗೂ ಅವರ ಸಂಬಂಧಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಐಸಿಯುನಲ್ಲಿ ಬಿಳಿ ರಕ್ತ ಕಣದ ಕೊರತೆಯಿಂದ ನ್ಯೂಮೋನಿಯಾ ರೋಗದಿಂದ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದವರು, ಬ್ರೈನ್ ಸ್ಟ್ರೋಕ್ ಆಗಿರುವವರು, ಶ್ವಾಸಕೋಶ ಸಮಸ್ಯೆ, ಉಸಿರಾಟದ ತೊಂದರೆಯಿಂದ ಬಳಲುತ್ತಿರುವವರು ಚಿಕಿತ್ಸೆಗಾಗಿ ಐಸಿಯುವಿನಲ್ಲಿ ದಾಖಲಾಗಿದ್ದಾರೆ. ಆಸ್ಪತ್ರೆಯ ಅವ್ಯವಸ್ಥೆಯನ್ನು ಸರಿಪಡಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸತೀಶ್, ನ್ಯೂಸ್ ಟಿವಿ, ಕೋಲಾರ.